ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಅವರ ಲ್ಯಾಂಬೋರ್ಗಿನಿ ಕಾರು ಏರ್ಪೋರ್ಟ್ ರೋಡ್ನಲ್ಲಿ ಮತ್ತೊಮ್ಮೆ ಕರ್ಕಶ ಶಬ್ದವನ್ನು ಮಾಡಿತ್ತು. ಸೈಲೆನ್ಸರ್ ಮೂಲಕ ಬೆಂಕಿ ಉಗುಳುವಂತಹ ಕೆಲಸ ಆಗಿತ್ತು. ಅತಿ ವೇಗದ ಡ್ರೈವಿಂಗ್ ಅಂತ ಅರ್ಥ. ಮುತ್ತಪ್ಪ ರೈ ಮಗ ರಿಕ್ಕಿ ರೈಗೆ ದೇವನಹಳ್ಳಿ ಸಂಚಾರಿ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರಂತೆ ವಿಚಾರಕ್ಕೆ. ಬೆಂಗಳೂರಿನ ಏರ್ಪೋರ್ಟ್ ರೋಡ್ನಲ್ಲಿ ರ್ಯಾಶ್ ಡ್ರೈವ್ ಮಾಡಿತ್ತು ರಿಕ್ಕಿ ಒಡೆತನದ ಲ್ಯಾಂಬೋರ್ಗಿನಿ ಕಾರು. ಘಟನೆಯ ಬಗ್ಗೆ ಸ್ಪಷ್ಟತೆ ಕೊಡಿ ಅಂಥೇಳಿ ಲ್ಯಾಂಬೋರ್ಗಿ ಕಾರಿನ ಮಾಲೀಕ ರಿಕ್ಕಿ ರೈಗೆ ನೋಟಿಸ್ ಕೊಟ್ಟಿದ್ದಾರೆ. ಕಾರಿನ ವೇಗ ಹಾಗೂ ಕಾರು ಚಾಲನೆ ಮಾಡ್ತಾ ಇದ್ದವ್ರು ಯಾರು, ರಿಕ್ಕಿ ರೈನ ಅಥವಾ ಬೇರೆ ಸ್ನೇಹಿತರು ಯಾರಾದರೂ ಕಾರು ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ರಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಲ್ಯಾಂಬೋರ್ಗಿನಿ ಕಾರು ಫೈರ್ ಫ್ಲೇಮ್ ಕಡಿಮೆ ವೇಗದಲ್ಲಿ ಹೋಗುವಾಗಲೂ ಕೂಡ ಬರುತ್ತಂತೆ. ಹಾಗಾಗಿ ಎಷ್ಟು ಸ್ಪೀಡ್ ಇತ್ತು ಅಥವಾ ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಿಚಾರಣೆಯ ಬಳಿಕ ಕಾರ್ ಸೀಸ್ ಮಾಡಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲು ದೇವನಹಳ್ಳಿ ಸಂಚಾರಿ ಪೊಲೀಸರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಪ್ರಶ್ನೆ ಇರುವಂಥದ್ದು, ಒಬ್ಬ ವೀಲಿಂಗ್ ಮಾಡಿದರೆ, ರ್ಯಾಶ್ ಡ್ರೈವಿಂಗ್ ಮಾಡಿದರೆ ಕುಕ್ಕುರಗಾಲಲ್ಲಿ ಕೂರಿಸಿ ಫೋಟೋ ತೆಗೆಸಿ ಹೆಂಗಿದ್ದವನು ಹೆಂಗಾದ ಅಂಥೇಳಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಾರಿ ಪೊಲೀಸರು ಬಿಡ್ತಾ ಇದ್ದಾರೆ. ಬಟ್ ರಿಕ್ಕಿ ರೈ ವಿಚಾರದಲ್ಲಿ ಪದೇ ಪದೇ ಟ್ರಾಫಿಕ್ ನಿಯಮಗಳು ಉಲ್ಲಂಘನೆ ಆಗ್ತಾ ಇದ್ರೂ ಕೂಡ ಯಾಕೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಹಿಂದು ಮುಂದೆ ನೋಡ್ತಾ ಇದ್ದಾರೆ ಅಂಥೇಳಿ ಮತ್ತೆ ಸ್ಪಷ್ಟನೆಯನ್ನು ಕೋರಿ ಯಾಕಾಗಿ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ.